ಹಾಯ್ ಫ್ರೆಂಡ್ಸ್, ಪಲ್ಲವಿ ಪಯಣ ಚಾನಲ್ಗೆ ಹಾಗೂ ಗಜಪಡೆಯ ಅಧಿಪತಿ ಕ್ಯಾಪ್ಟನ್ ಅಭಿಮನ್ಯುವಿನ ಈ ಕೊನೆಯ ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ನಾವು ಅಪ್ರತಿಮ ವೀರ ಅರ್ಜುನನ ನಿವೃತ್ತಿಯ ನಂತರ ಅಭಿಮನ್ಯು ಹೇಗೆ ದಸರಾ ಪಟ್ಟದ ಆನೆಯಾಗಿ ಆಯ್ಕೆಯಾದ ಮತ್ತು 2020 ಅವನ ಐತಿಹಾಸಿಕ ಪಟ್ಟಾಭಿಷೇಕ ಹೇಗಾಯಿತು ಅನ್ನೋದನ್ನು ನೋಡಿದ್ದೇವೆ. ಆದರೆ ಸ್ನೇಹಿತರೆ, ಬರೋಬ್ಬರಿ 750 kg ತೂಕದ ಚಿನ್ನದ ಅಂಬಾರಿಯನ್ನು ಬೆನ್ನ ಮೇಲೆ ಹೊತ್ತು ಲಕ್ಷಾಂತರ ಜನರ ಹರ್ಷೋದ್ಧಾರ ಮತ್ತು ವಾದ್ಯವೃಂದದ ಅಬ್ಬರದ ನಡುವೆ ಕಿಂಚಿತ್ತು ಅಲಗಾಡದೆ ರಾಜಗಂಭೀರ್ಯದಿಂದ ಹೆಜ್ಜೆ ಹಾಕುವುದು ಅಂದುಕೊಂಡಷ್ಟು ಸುಲಭವಲ್ಲ. ಆ ಬಂಡೆಯಂತಹ ಸ್ಥಿರತೆಯ ಹಿಂದೆ ಕೇವಲ ಶಕ್ತಿ ಇಲ್ಲ, ಬದಲಾಗಿ ಅದರಲ್ಲಿ ಒಂದು ಅದ್ಭುತವಾದ ಮಂತ್ರವಿದೆ. ಅದರ ಹಿಂದೆ ತಿಂಗಳುಗಟ್ಟಲೆ ನಡೆಯುವ ಕಠಿಣ ಶ್ರಮವಿದೆ, ಅತಿ ಶಿಸ್ತಿನ ದಿನಚರಿ ಇದೆ ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ನೀಡುವ ಅತ್ಯಂತ ವೈಜ್ಞಾನಿಕ ತರಬೇತಿಯ ಬೆವರಿನ ಹನಿಗಳಿವೆ. ಇಂದಿನ ಈ ರೋಚಕ ಸಂಚಿಕೆಯಲ್ಲಿ ನಾವು ಗಜಪಡೆಯ ಅಜೇಯ ಕ್ಯಾಪ್ಟನ್ ಅಭಿಮನ್ಯುವಿನ ವಿಶೇಷ ಗುಣಗಳೇನು, ಚಾಮುಂಡೇಶ್ವರಿಯನ್ನು ಹೊತ್ತು ಸಾಗಲು ಈತನಿಗೆ ನೀಡಲಾಗುವ ಆ ವಿಶೇಷ ಕಮಾಂಡೋ ಮಾದರಿಯ ತರಬೇತಿ ಎಂಥದ್ದು ಮತ್ತು ಒಬ್ಬ ಅಪ್ಪಟ ಶಿಸ್ತಿನ ಸಿಪಾಯಿಯಂತಿರುವ ಈತನ ದಿನಚರಿ ಹೇಗಿರುತ್ತದೆ ಅನ್ನೋದನ್ನು ಡೀಟೇಲ್ ಆಗಿ ನೋಡೋಣ. ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಈ ದೈತ್ಯ ಗಜರಾಜನ ಶಿಸ್ತು ಮತ್ತು ಸಮಯ ಪ್ರಜ್ಞೆ ನೋಡಿ ನೀವು ಬೆರಗಾಗೋದು ಗ್ಯಾರಂಟಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ. ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡೋಣ. ಅಭಿಮನ್ಯುವಿನ ಮೊದಲ ಮತ್ತು ಪ್ರಮುಖ ವಿಶೇಷ ಗುಣಗಳೇನೆಂದರೆ ಅವನ ಮಾನಸಿಕ ಸ್ಥಿರತೆ. ಸಾಮಾನ್ಯವಾಗಿ ಆನೆಗಳು ಅತಿ ಹೆಚ್ಚು ಶಬ್ದಕ್ಕೆ ಅಥವಾ ಅಪರಿಚಿತ ವಸ್ತುಗಳನ್ನು ಕಂಡಾಗ ಗಾಬರಿಯಾಗುತ್ತವೆ. ಆದರೆ ಅಭಿಮನ್ಯು ಹಾಗಲ್ಲ. ಅವನು ಅದೆಷ್ಟು ಕೂಲ್ ಅಂದರೆ ಅವನ ಪಕ್ಕದಲ್ಲೇ ಕುಶಲತೋಪು ಸಿಡಿದರೂ ಆತ ಕಣ್ಣು ಕೂಡ ಮಿಟುಕಿಸುವುದಿಲ್ಲ. ಈ ಗುಣವೇ ಅವನನ್ನು ಅಂಬಾರಿ ಹೊರಲು ನಂಬರ್ 1 ಅಭ್ಯರ್ಥಿಯನ್ನಾಗಿ ಮಾಡಿತು. ಮೆರವಣಿಗೆ ಹಾದಿಯಲ್ಲಿ ಬ್ಯಾಂಡ್ ಸೆಟ್ ಅಬ್ಬರ, ಲಕ್ಷಾಂತರ ಜನರ ಕಿರುಚಾಟ ಇರುತ್ತದೆ. ಇಂತಹ ಪರಿಸರದಲ್ಲಿ ಆನೆಗಳು ವಿಚಲಿತವಾಗಬಾರದು. ಅಭಿಮನ್ಯುವಿನಲ್ಲಿರುವ ಈ ಸಂಯಮ ಅವನಿಗೆ ಹುಟ್ಟಿದಿಂದ ಬಂದಿದ್ದಲ್ಲ, ಬದಲಾಗಿ ಮಾವುತ ವಸಂತ ಅವರ ಮಾರ್ಗದರ್ಶನದಲ್ಲಿ ರೂಢಿಸಿಕೊಂಡ ಶಿಸ್ತು. ಅವನು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ರೀತಿ ಮತ್ತು ಯಾವುದೇ ಒತ್ತಡದಲ್ಲಿಯೂ ಶಾಂತವಾಗಿರುವ ಅವನ ಸ್ವಭಾವ ಗಜಪಡೆಯ ಇತರ ಆನೆಗಳಿಗೆ ಒಂದು ಮಾದರಿ. ಸ್ನೇಹಿತರೆ, ದಸರಾ ಹತ್ತಿರ ಬರುತ್ತಿದ್ದಂತೆಯೇ ಅಭಿಮನ್ಯುವಿನ ತರಬೇತಿ ಯುದ್ಧೋಪಾದಿಯಲ್ಲಿ ನಡೆಯುತ್ತದೆ. ಇದು ಆರಂಭವಾಗುವುದು ಭಾರ ಹೊರುವ ತಾಲೀಮಿನೊಂದಿಗೆ. ಮೊದಲ ದಿನವೇ ಅವನ ಮೇಲೆ ಅಂಬಾರಿ ಇಡುವುದಿಲ್ಲ. ಮೊದಲಿಗೆ ಮರದ ಅಂಬಾರಿಯನ್ನು ಅವನ ಬೆನ್ನ ಮೇಲೆ ಕಟ್ಟಿ ಅದರಲ್ಲಿ ಮರಳಿನ ಮೂಟೆಗಳನ್ನು ಇಡಲಾಗುತ್ತದೆ. ಮೊದಲ ವಾರ 200ರಿಂದ 300 kg ಭಾರ ಹಾಕಿದರೆ ಹಂತ ಹಂತವಾಗಿ ಅದನ್ನು 1000 kg ವರೆಗೆ ಏರಿಸಲಾಗುತ್ತದೆ. ಸ್ನೇಹಿತರೆ, ಚಿನ್ನದ ಅಂಬಾರಿಯ ತೂಕ 750 kg ಇರುತ್ತದೆ. ಆದರೆ ತರಬೇತಿಯಲ್ಲಿ ಅಭಿಮನ್ಯು ಹೊರುವುದು ಬರೋಬ್ಬರಿ 1 ಟನ್ ಅಂದರೆ 1000 kg ಭಾರವನ್ನು. ಏಕೆಂದರೆ ಅಂಬಾರಿ ಹೊತ್ತಾಗ ಯಾವುದೇ ಕಾರಣಕ್ಕೂ ಸುಸ್ತಾಗಬಾರದು ಅನ್ನೋದು ಇಲಾಖೆಯ ಉದ್ದೇಶ. ಮೈಸೂರಿನ ರಾಜಬೀದಿಯಲ್ಲಿ ಸುಮಾರು 5 ಕಿಲೋಮೀಟರ್ ದೂರ ಈ ಭಾರವನ್ನು ಹೊತ್ತು ಸಾಗುವಾಗ ಅಭಿಮನ್ಯುವಿನ ಹೆಜ್ಜೆಯಲ್ಲಿ ಒಂದು ಲಯವಿರುತ್ತದೆ. ದಸರಾ ತರಬೇತಿಯ ಅಂತಿಮ ಹಂತದಲ್ಲಿ ಅಭಿಮನ್ಯುವಿಗೆ ನೀಡುವ ಅತ್ಯಂತ ಕಠಿಣ ಪರೀಕ್ಷೆ ಅಂದರೆ ಕುಶಲತೋಪು ತಾಲೀಮು, ಕ್ಯಾನಾನ್ ಫೈರಿಂಗ್ ಪ್ರಾಕ್ಟೀಸ್. ಜಂಬೂ ಸವಾರಿಯ ಆರಂಭದಲ್ಲಿ ಚಾಮುಂಡೇಶ್ವರಿ ದೇವಿಗೆ ಗೌರವ ಸಲ್ಲಿಸಲು 21 ಬಾರಿ ಫಿರಿಂಗಿ ಗುಂಡುಗಳನ್ನು ಹಾರಿಸಲಾಗುತ್ತದೆ. ಆ ಭೀಕರ ಶಬ್ದ ಕೇಳಿದರೆ ಮನುಷ್ಯರ ಕಿವಿಗಳೇ ಜರ್ರೆನ್ನುತ್ತವೆ. ಇನ್ನು ಸೂಕ್ಷ್ಮ ಶ್ರವಣ ಶಕ್ತಿ ಇರುವ ಆನೆಗಳ ಸ್ಥಿತಿ ಏನಾಗಬೇಡ. ಅಭಿಮನ್ಯುವನ್ನು ಫಿರಂಗಿಗಳ ಹತ್ತಿರ ನಿಲ್ಲಿಸಿ ಆ ಶಬ್ದಕ್ಕೆ ಒಗ್ಗಿಸಲಾಗುತ್ತದೆ. ಆರಂಭದಲ್ಲಿ ಆನೆಗಳು ಸ್ವಲ್ಪ ವಿಚಲಿತವಾದರೂ ಅಭಿಮನ್ಯು ಮಾತ್ರ ಬಂಡೆಯಂತೆ ನಿಲ್ಲುತ್ತಾನೆ. ಅವನ ಧೈರ್ಯವನ್ನು ನೋಡಿ ಪಕ್ಕದಲ್ಲಿರುವ ಇತರ ಕುಮ್ಕಿ ಆನೆಗಳಿಗೂ ಧೈರ್ಯ ಬರುತ್ತದೆ. ಅದಕ್ಕೆ ಅವನನ್ನು ಕ್ಯಾಪ್ಟನ್ ಅನ್ನೋದು. ಅವನು ಭಯಪಡದಿದ್ದರೆ ಇಡೀ ಗಜಪಡೆ ಶಾಂತವಾಗಿರುತ್ತದೆ. ಆ ಶಬ್ದ ತಾಲೀಮಿನಲ್ಲಿ ಕ್ಯಾಪ್ಟನ್ ಪಾಸ್ ಆದ ಮೇಲೆ ಅವನಿಗೆ ಅಂಬಾರಿ ಹೊರಲು ಅಂತಿಮ ಗ್ರೀನ್ ಸಿಗ್ನಲ್ ಸಿಗುತ್ತದೆ. ಇನ್ನು ಇಷ್ಟು ದೊಡ್ಡ ಭಾರ ಹೊತ್ತು ಶಿಸ್ತಿನಿಂದ ಇರಬೇಕಾದರೆ ಅವನಿಗೆ ನೀಡುವ ಆಹಾರವು ಅಷ್ಟೇ ರಾಜಗಂಭೀರ್ಯದಿಂದ ಕೂಡಿರುತ್ತದೆ. ದಸರಾ ಸಮಯದಲ್ಲಿ ಅಭಿಮನ್ಯುವಿಗೆ ದಿನಕ್ಕೆ ಸುಮಾರು 250ರಿಂದ 300 kg ಪೌಷ್ಟಿಕ ಆಹಾರ ನೀಡಲಾಗುತ್ತದೆ.
ಇದರಲ್ಲಿ ರಾಗಿ ಮುದ್ದೆ, ಭತ್ತ, ಬೆಲ್ಲ, ತೆಂಗಿನಕಾಯಿ, ಕಬ್ಬು ಮತ್ತು ಹಸಿರು ಸೊಪ್ಪು ಪ್ರಮುಖವಾದವು. ಅವನ ದಿನಚರಿ ಮುಂಜಾನೆ 5 ಗಂಟೆಗೆ ಶುರುವಾಗುತ್ತದೆ. ಮಾವುತ ವಸಂತ ಅವರು ಅವನನ್ನು ಸ್ನಾನಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಕೆರೆಯಲ್ಲಿ ಅಭಿಮನ್ಯು ನೀರಿನೊಂದಿಗೆ ಆಟವಾಡುವುದು ನೋಡಲು ಒಂದು ಚಂದ. ಸ್ನಾನದ ನಂತರ ಅವನಿಗೆ ಕಡಲೆಬೇಳೆ, ಗೋಧಿ ಮತ್ತು ಈರುಳ್ಳಿಯನ್ನು ಬೇಯಿಸಿದ ವಿಶೇಷ ಪೌಷ್ಟಿಕ ಆಹಾರ ನೀಡಲಾಗುತ್ತದೆ. ಇದಾದ ಮೇಲೆ ಮೆರವಣಿಗೆ ಹಾದಿಯಲ್ಲಿ ಲಾಂಗ್ ವಾಕ್ ತಾಲೀಮು ಇರುತ್ತದೆ. ಸಂಜೆ ಮತ್ತೆ ವಿಶ್ರಾಂತಿ ಮತ್ತು ದೇವಸ್ಥಾನದ ಪ್ರದಕ್ಷಿಣೆ. ಅವನ ಪ್ರತಿಯೊಂದು ಚಲನವಲನದ ಮೇಲೆ ಪಶುವೈದ್ಯರ ಕಣ್ಣಿರುತ್ತದೆ. ಅಭಿಮನ್ಯುವಿನ ಫಿಟ್ನೆಸ್ ಅಂದ್ರೆ ಅದು ಕೇವಲ ದೈಹಿಕವಲ್ಲ, ಅದು ಅವನ ಮಾನಸಿಕ ಆರೋಗ್ಯದ ಸುಸ್ಥಿತಿ ಕೂಡ ಹೌದು. ಸ್ನೇಹಿತರೆ, ಅಭಿಮನ್ಯು ಕೇವಲ ದೈಹಿಕ ಬಲದಿಂದ ದಸರಾ ನಾಯಕನಾಗಿಲ್ಲ. ಅವನಲ್ಲಿರುವ ಶಿಸ್ತು, ಸಹನೆ ಮತ್ತು ತನ್ನ ಮಾವುತನ ಮೇಲಿರುವ ಅಚಲ ನಂಬಿಕೆಯಿಂದ ಆತ ಈ ಸ್ಥಾನವನ್ನು ಪಡೆದಿದ್ದಾನೆ. ಒಬ್ಬ ಶಿಸ್ತಿನ ಸಿಪಾಯಿಯಂತೆ ತನ್ನ ಜವಾಬ್ದಾರಿಯನ್ನು ಈತ ನಿಭಾಯಿಸುತ್ತಿದ್ದಾನೆ. ಆತ ದಸರಾ ಅಂಗಳದ ಸಾರ್ವಭೌಮ ಎಂಬುದರಲ್ಲಿ ಸಂಶಯವೇ ಇಲ್ಲ. ಇಂದು ದಸರಾ ಗಜಪಡೆಯಲ್ಲಿರುವ ಧನಂಜಯ, ಗೋಪಿ, ಸುಗ್ರೀವ ಮತ್ತು ಭೀಮ, ಈ ಎಲ್ಲ ಆನೆಗಳಿಗೆ ಅಭಿಮನ್ಯುವೇ ದೊಡ್ಡಣ್ಣ. ಮೆರವಣಿಗೆಯ ಹಾದಿಯಲ್ಲಿ ಆ ಆನೆಗಳು ಸ್ವಲ್ಪ ವಿಚಲಿತವಾದರೂ ಅಭಿಮನ್ಯು ತನ್ನ ಒಂದು ಗಂಭೀರ ನೋಟದ ಮೂಲಕ ಅವುಗಳನ್ನು ಶಾಂತಗೊಳಿಸುತ್ತಾನೆ. ಅರ್ಜುನನ ಉತ್ತರಾಧಿಕಾರಿಯಾಗಿ ಆತ ಇಂದು ಕೇವಲ ಅಂಬಾರಿ ಆನೆಯಲ್ಲ, ಇಡೀ ಗಜಪಡೆಯ ಮೆಂಟರ್ ಆಗಿ ರೂಪುಗೊಂಡಿದ್ದಾನೆ. ಸಂಕಷ್ಟದ ಸಮಯದಲ್ಲಿ ಇಡೀ ತಂಡ ಅಭಿಮನ್ಯುವಿನ ಬೆನ್ನ ಹಿಂದೆ ನಿಲ್ಲುತ್ತದೆ ಅನ್ನೋ ಭರವಸೆ ಅರಣ್ಯ ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಗೂ ಇದೆ. ಅಭಿಮನ್ಯುವನ್ನು ಏಕೆ ಅಜೇಯ ಸೇನಾಧಿಪತಿ ಎನ್ನಬೇಕು ಗೊತ್ತಾ? ಇವತ್ತಿನ ಆಧುನಿಕ ಟೆಕ್ನಾಲಜಿ ಕಾಲದಲ್ಲೂ ಒಂದು ಕಾಡಾನೆಯನ್ನು ಸೆರೆ ಹಿಡಿಯಲು 100 ಜನರಿಗೆ ಸಾಧ್ಯವಾಗದ ಕೆಲಸವನ್ನು ಅಭಿಮನ್ಯು ಒಬ್ಬನೇ ಮಾಡಬಲ್ಲ. ಅವನಿಗೆ 50 ವರ್ಷ ದಾಟಿದರೂ ಇಂದಿಗೂ ಅವನ ಉತ್ಸಾಹ ಮತ್ತು ಚತುರತೆ ಕಿಂಚಿತ್ತೂ ಕಡಿಮೆಯಾಗಿಲ್ಲ. 10 ಬಾರಿ ಅಂಬಾರಿ ಹೊತ್ತ ಅನುಭವವಿದ್ದರೂ ಆತ ಎಂದೂ ಗರ್ವಪಟ್ಟವನಲ್ಲ. ಅರಣ್ಯ ಇಲಾಖೆಯ ಪಾಲಿಗೆ ಅಭಿಮನ್ಯು ಎಂದರೆ ಕೇವಲ ಪ್ರಾಣಿಯಲ್ಲ, ಆತ ಆಪದ್ಬಾಂಧವ. ಎಷ್ಟೋ ಬಾರಿ ನರಭಕ್ಷಕ ಹುಲಿಗಳನ್ನು ಪತ್ತೆ ಹಚ್ಚುವಾಗ ಅಧಿಕಾರಿಗಳು ಜೀವ ಭಯದಿಂದ ಹಿಂದೆ ಸರಿದಾಗ ಮುನ್ನುಗ್ಗಿ ದಾರಿ ತೋರಿಸಿದ್ದು ಇದೇ ಅಭಿಮನ್ಯು. ಆತ ಕಾಡಿನ ರಕ್ಷಕನೂ ಹೌದು, ನಾಡಿನ ದೇವಿಯ ಸಾರಥಿಯೂ ಹೌದು. ಈ ದ್ವಿಮುಖ ಜವಾಬ್ದಾರಿಯನ್ನು ಇಷ್ಟು ಸಮರ್ಥವಾಗಿ ನಿಭಾಯಿಸುವ ಮತ್ತೊಂದು ಆನೆಯನ್ನು ನಾವು ನೋಡುವುದು ಅಸಾಧ್ಯ. ಈ ಸರಣಿಯ ಉದ್ದಕ್ಕೂ ನಾವು ವಸಂತ ಮತ್ತು ಅಭಿಮನ್ಯುವಿನ ಸ್ನೇಹವನ್ನು ಕೊಂಡಾಡಿದ್ದೇವೆ. ವಸಂತ ಅವರು ಹೇಳುವಂತೆ, ಅಭಿಮನ್ಯು ನನ್ನ ರಕ್ತ ಸಂಬಂಧಿ. ಮೆರವಣಿಗೆ ಹಾದಿಯಲ್ಲಿ ಅಭಿಮನ್ಯು ಅಂಬಾರಿ ಹೊತ್ತು ಅರಮನೆ ತಲುಪಿ ಅಂಬಾರಿಯನ್ನು ಕೆಳಗಿಳಿಸಿದಾಗ ವಸಂತ ಅವರು ಅವನ ಕಾಲಿಗೆ ನಮಸ್ಕರಿಸುವ ದೃಶ್ಯವಿದೆಯಲ್ಲ, ಅದು ಭಕ್ತಿ ಮತ್ತು ಪ್ರೇಮದ ಪರಾಕಾಷ್ಠೆ. ಇಂದು ಅಭಿಮನ್ಯು ವಯಸ್ಸಿನಲ್ಲಿ ಹಿರಿಯನಾಗಿದ್ದಾನೆ. ಮುಂದೆ ಒಂದು ದಿನ ಆತನಿಗೆ ನಿವೃತ್ತಿಯ ಕಾಲ ಬರುತ್ತದೆ. ಆದರೆ ಆತ ಬಿಟ್ಟು ಹೋಗುವ ಪರಂಪರೆ ಶಾಶ್ವತವಾದದ್ದು. ಶಕ್ತಿಗಿಂತ ಯುಕ್ತಿ ದೊಡ್ಡದು ಅನ್ನೋ ಪಾಠವನ್ನು ಈ ಗಜರಾಜ ನಮಗೆ ಕಲಿಸಿದ್ದಾನೆ. ವಸಂತ ಮತ್ತು ಅಭಿಮನ್ಯುವಿನ ಈ ಜೋಡಿ ದಸರಾ ಇತಿಹಾಸದಲ್ಲೇ ಒಂದು ಸುವರ್ಣ ಅಧ್ಯಾಯವಾಗಿ ಉಳಿಯಲಿದೆ. ಸ್ನೇಹಿತರೆ, ಈ 5 ಸಂಚಿಕೆಗಳ ಪಯಣದಲ್ಲಿ ನಾವು ಅಭಿಮನ್ಯುವಿನ ಹುಟ್ಟಿನಿಂದ ಇಂದಿನ ಅಂಬಾರಿ ಸವಾರಿಯವರೆಗೂ ಪ್ರತಿಯೊಂದು ಹಂತವನ್ನು ನೋಡಿದ್ದೇವೆ. ಅವನ ಚಕ್ರವ್ಯೂಹ ಭೇದಿಸುವ ಚಾತುರ್ಯ, ಕಾರ್ಯಾಚರಣೆಯ ಶೌರ್ಯ, ತರಬೇತಿಯ ಶಿಸ್ತು ಮತ್ತು ಅವನ ಅಪರೂಪದ ವ್ಯಕ್ತಿತ್ವ ನಮಗೆ ಹತ್ತಿರವಾಗಿದೆ. ಅಭಿಮನ್ಯು ಅಂದ್ರೆ ಕೇವಲ ಒಂದು ಆನೆಯಲ್ಲ, ಆತ ಕರ್ನಾಟಕದ ಹೆಮ್ಮೆ, ಸಾಂಸ್ಕೃತಿಕ ರಾಯಭಾರಿ. ನಾವು ಈ ಸರಣಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದ್ದೇವೆ. ಆದರೆ ಅಭಿಮನ್ಯುವಿನ ಪಯಣ ನಿರಂತರ. ಆತ ಮುಂದೆಯೂ ಅನೇಕ ವರ್ಷಗಳ ಕಾಲ ಚಾಮುಂಡೇಶ್ವರಿಯನ್ನು ತನ್ನ ಹೆಗಲ ಮೇಲೆ ಹೊತ್ತು ನಾಡಿಗೆ ಸುಖ ಶಾಂತಿ ತರಲಿ ಎಂದು ನಾವೆಲ್ಲರೂ ಹಾರೈಸೋಣ. ಸ್ನೇಹಿತರೆ, ಈ ಸರಣಿ ನಿಮಗೆ ಹೇಗನಿಸಿತು ಅನ್ನೋದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಪ್ರತಿಯೊಂದು ಕಮೆಂಟ್ ನಮಗೆ ಇಂತಹ ಮತ್ತಷ್ಟು ವಿಶೇಷ ಸರಣಿಯನ್ನು ಮಾಡಲು ಸ್ಫೂರ್ತಿ ನೀಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಅಭಿಮನ್ಯುವಿನ ಅಭಿಮಾನಿಗಳಿದ್ದರೆ ಜೈ ಅಭಿಮನ್ಯು ಎಂದು ಕಮೆಂಟ್ ಮಾಡಿ ಮತ್ತು ನಮ್ಮ ಪಲ್ಲವಿ ಪಯಣ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಮತ್ತೊಂದು ಪಯಣದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಪಲ್ಲವಿ ಪಯಣ. ಧನ್ಯವಾದಗಳು.